ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಈ ಕಡೆ ವಿಡಿಯೋ ಕಂಟೆಂಟು ಹೋಯ್ತಾವೆ ಮಮತಕ್ಕ. ಇದೆಲ್ಲ ಇವ್ರ ಮೇಲೆ ಕರ್ಕೊಂಡೋಗಿ ನಾವು ಮಾಡಿಸ್ಕೊಟ್ಟು ನಾವೆಲ್ಲ ಒಂದೊಂದು ತಿಂದು ಬಂದ್ರೆ ಒಂಥರ ಇಲ್ಲಿ ಪುಕ್ಸಟ್ಟೆ ವಿಡಿಯೋ ಮಾಡ್ಕೊಬರ್ತಾರೆ. ಇವಳಿಗೆ ಏನಾರ ಮಾನ ಬಂದಿದ್ದೇನೆ ಗೀತನ ಕೆಟ್ಟ ತರ ನೆನೆಸ್ಕೊಂಡ್ರೆ ಗೀತ ಎಂತ ಗೊತ್ತಾ, ಬರೀ ಕೆಟ್ಟದ್ದು. ಫ್ರೆಂಡ್ಸ್, ಏನಂದ್ರೆ ಕೊಬ್ಬರಿ ಮಿಠಾಯಿಗೆ ರೆಡಿ ಮಾಡ್ಕೊತಿದ್ದೆ. ಸಾರಿ, ಕೊಬ್ಬರಿ ಮಿಠಾಯಿ ಅಲ್ವಂತೆ, ರವೆ ಉಂಡೆ ಅಂತೆ. ಅದು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಒಂದು ಟೇಸ್ಟ್ ಮನೆ ಖಾಲಿ ಮಾಡ್ಕೊಂಡು ರೈಟರ್ ಫಸ್ಟ್ ಇದ್ರೊಳಗಡೆ ರವೆ, ಕೊಬ್ಬರಿ, ಸಕ್ಕರೆನ ಇದನ್ನು ಹಾಕ್ಬಿಟ್ಟು ನೀಟಾಗಿ ಕೆಂಪಕ್ಕೆ ಹುರಿತಾವಳೆ ರವೆ ಉಂಡೆ ಮಾಡೋಕೆ. ಹಾಲು ಹಾಕಬೇಕ ಮಮತಕ್ಕ? ಮಳ್ತಾ ಇಲ್ಲ, ಹಾಲಲ್ಲಿ ಕಟ್ಟಕ್ಕಾಗುತ್ತೆ. ಅದು ಉಯ್ಕೊಂಡು ಸ್ವಲ್ಪ ಹಾಕಿ ಮಮತಕ್ಕ, ಸ್ವಲ್ಪ ಹಾಕ್ಬೇಕಂತ ಸ್ವಲ್ಪ ಹಾಕಿ, ಇನ್ನೊಂಚೂರು ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಬಿಸಿ ಬಿಸಿ ರವೆ ಉಂಡೆ. ಸ್ವಲ್ಪ ಆರ್ಬೇಕು. ನಮ್ಮ ಆಂಟಿಯರು ಹೆಂಗ್ ಮಾಡಾರ ಗೊತ್ತಾ, ಹಾಲೊಳಗೆ ಸಕ್ಕರೆ ಇದ್ ಮಾಡ್ಕೊಂಡ್ಬಿಟ್ಟು ರವೆ ಹುರ್ಕೊಂಡು ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಕೊಬ್ಬರಿ ತುರಿಯಲ್ಲ ಹಾಕ್ಯಂಡು ಹಾಲ ಕುದಿಯಲ್ಲ ತಗೋ ಒಸಿಸಿ ಬಿಡ್ಕೊಂಡು ಹಿಂಗ್ ಕಟ್ತಿದ್ರು. ಒಸಿಸಿ ಉಡುತ್ತೆ ಮಂತಕ. ಈ ಬೇಸಿಗೆಗೆ ಹೋಗೋದಕ್ಕೂ ಸಕ್ಕರೆ ತಣ್ಣಗಾಗಿರೋದಲ್ಲ, ಇದು ರವೆ ಸುಡ್ತೈತೆ, ಹಾಲು ಸುಡ್ತೈತೆ. ಇಲ್ಲ, ಆರಿದ್ಮೇಲೆ ಕಟ್ಟಿದ್ರೆ ಉಂಡೆ ಬರಲ್ವಾ? ಎಲ್ಲಿ ಹಾಕಿ ಮಾಡ್ತಕ್ಕಂಥ ಚೂರು ಒಂದೇ ಚೂರು, ಜಾಸ್ತಿ ಬೇಡ. ಆರಿದ್ಮೇಲೆ ಉಂಡೆ ಬರಲ್ಲ ಅಂತನಾ ನೀವು? ರವೆ ಸಪ್ರೇಟ್ ಆಗುತ್ತಲ್ಲ, ಅಳ್ದಂಗೂ ಆಗುತ್ತಾನಲ್ವಾ ಕಟ್ಟಿದ ರವೆ ಆರಕ್ಬಿಟ್ರೆ. ಇಲ್ಲಿ ಕೊಡಿ ಮಮತಕ್ಕ, ಇಲ್ಲಿ ಕೊಡಿ. ಓ, ಅದೇನೋ ಹೇಳ್ತಾರಲ್ಲ ಹಂಗೆ ವಿಡಿಯೋ ಹೇಳ್ತಾದ್ರೆ ಹೇಳಿ ಬೇಗ. ಸರಿ ಆಯ್ತಾ? ಹುಳಿ ಬಂದೈತಲ್ವ, ಹಿಂಗೆ ಬರೋದು ಟೇಸ್ಟ್. ಮೆತ್ಕಾಯ್ತಾ? ಇಲ್ಲ, ಫ್ರೆಂಡ್ಸ್ ನೋಡಿ, ರವೆ ಉಂಡೆ ಕಟ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಇದೇ ಥರ ಮಾಡ್ಕೊಳ್ಳೋದಾರು ಮಾಡ್ಕೊಳ್ಳಿ, ಓಕೆನಾ? ಏನು ಆಟ ಆಡಬೇಕು? ಆರ್ಯನ್ ಕರ್ಸ್ ಆಡ್ಬೇಕಾ? ಏನು ಆಡ್ತೀಯಾ? ಅಲ್ಲಿ ಕ್ರಿಕೆಟ್ ಆಡ್ತಾರಲ್ಲ, ಆಡಬೇಕು ತಾನೇ ಹೋಗಿ ನೀನು. ಇಷ್ಟು ದವನಲ್ಲ ಅದಕ್ಕೆ. ಇವನ್ ಮಾತ್ರ ಬಂದಿಲ್ವಾ? ಹಾಂ ಹಾಂ, ಏನಕ್ಕೋ ಸ್ಕೂಲಿಗೆ ಹೋಗಿಲ್ವಂತಲ್ಲ? ಯಾಕೆ? ಅಮ್ಮ ಅವ್ರ ಮ್ಯಾಮಿಗೆ ಫೋನ್ ಮಾಡೋಣ. ಸರಿ ಆಯಿತು. ಹಾಂ, ಹೇಳ್ತೀನಿ ತಡೀರಿ. ಬಾ ಶೋಕಿಯಾ ಕೊನೆದಾಗ ಹೋಯ್ತಾ ಇದೆಯಾ? ಬಾಯ್ ಮಾಡೋದು ಅಂತ. ಕೊನೆದಾಗ ಏನು ಹೋಯ್ತಿಲ್ಲ, ಪರ್ಮನೆಂಟಾಗಿ ಏನು ಹೋಗ್ತಿಲ್ಲ. ಬಾಡೂಟ ತಿನ್ನೋಕೋತಿದ್ದೀನಿ. ಜಾತ್ರೆ ಮಾಡಕ್ಕೆ ಹೋಯ್ತಾ? ಜಾತ್ರೆ ಮಾಡೋಕ್ಕೆ. ಅಮ್ಮ ನೋಡಮ್ಮ, ಹೋಗು ಅಂತ ತಳ್ತಾವಳೆ ನನ್ನ ವಿಡಿಯೋ ಮಾಡ್ಕೊಂಡು. ಕಾಂಪೌಂಡ್ ಒಳಗೆ ಹೋಯ್ತು. ಅವರು ಎಲ್ಲ ಹೋದ್ರಲ್ಲ ಗಂಡಕ್ಳು ಬೇರೆ ಕಾರಲ್ಲಿ, ಅದಕ್ಕೆ ಇದು ಇಲ್ಲಿ ಹೋಯ್ತು. ಕಾರಲ್ಲಿ ಹೋಗಿಲ್ವಾ? ಅಮ್ಮ ನೀನು ಸೀರೆ ಇಲ್ಲಮ್ಮ ಒಣಗಾಕಿಲ್ವ ಅಲ್ಲಿ?
ಹಾಂ ಮತ್ತೆ ಹಿಂಗೆ ಅಲ್ವಾ ನಾನೇನಾದ್ರು ತಪ್ಪಿಗೆ ಕೇಳಿವಿ. ನಾನು ಗಾಯತ್ರಮ್ಮ ನೋವು ಅಂತ ಕೂಗತ್ತಿದ್ದೀನಿ. ಅಮ್ಮ ಯಾಕಮ್ಮ ಸೀರೆ ತರ್ತಿದ್ಯಾ? ನಮ್ಮ ಗಾಯತ್ರಮ್ಮ ನೋವು ಅಂತ. ಹಾಂ ಅವಜ್ಜಿ ಅವಜ್ಜಿ ಬಾಡಿಗೆ ಮನೆಯವ್ರು ಕಣಮ್ಮ. ವೀಡಿಯೋನಾರು ಹಾಕಿದ್ರೆ ನಿಜವಾಗ್ಲೂ ಮಕ್ಕೆ ಹೊಡಿಯೋದು. ಲೋಫರ್ 3rd ಕ್ಲಾಸ್ ಆಯಿತು ಲೋಫರ್ ತಂದು ಇದೆಯಾ? ಹಾಂ ಚೇತನ ನಿಮ್ಮ ಮನೆ ಹತ್ರ ಒಂದು ಹುಡುಗಿ ಬಂದಿತ್ತು. ಹುಡುಗಿ ಈಗ ಲೋ ಕೆಳಗಡೆ ಕಿಳಿಲ್ಲ ವಿಕಾಸ್ ಬರ್ಲ ಇಲ್ಲಿ ಗ್ಲಾಸ್ ಹೊಡೆದು ಹೋಗ್ಲಿ. ಬಾಯ್ಲಿ ಅಂದೆ ಒದೆ ತಿಂತೀಯ ಬಾಯ್ಲಿ ವಿಕಾಸ. ಎಂತು ಚೇತು ಕರ್ಕವಾ ನಮ್ಮ ಫ್ರೆಂಡ್ ಅವ್ನು ಸ್ಕೂಲ್ದು ಕರ್ಕೊಂಡು. ಏ ಬಾರೋ ಇಲ್ಲಿ ಈ ಕಡೆ ಏನಂತೀವಿ? ಬಾಯ್ಲಿ ಈ ಕಡೆ. ಎಲ್ಲಿಗೆ ಹೋಗ್ತಿದ್ದೆ? ಎಲ್ಲಿಲ್ಲ, ಮತ್ತೆ ನಾನು ಕಮ್ಮ ಕರ್ಕೊತಿದ್ರು. ಹಾಂ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು? ಬೀಗ ಯಾರು ಹಾಕಿರೋದು? ಅವ್ರ ಅಲ್ಲೇ ಕುಮ್ಮಕ್ಕ ಮನೆ ಹತ್ರ ಇದ್ದಾರೆ. ನಿಮ್ಮ ಫ್ರೆಂಡ್ ಕೇಳಿದ್ದು ಅವ್ನು ಚೇತನ ಫ್ರೆಂಡು. ಚೇತನ ಫ್ರೆಂಡ್ ಯಾರವ್ರೆ? ಬಂದಿದ್ರು ಅವರು ಸ್ಕೂಲ್. ಯಾರು? ಗೊತ್ತಿಲ್ಲ. ಹರ್ಷಿತಾ ಮನೆಗೆ ಬಂದವ್ರ? ರಕ್ಷಕ ಕುಮ್ಮಕ್ಕ ಕುಮ್ಮಕ್ಕ ಎಲ್ಲಿದ್ದಾಳೆ? ಇಲ್ಲ ಯಾರು ಬಂದಿಲ್ವಾ? ಇಲ್ಲ. ಮತ್ತೆ ಇನ್ನೇನು ಸಮಾಚಾರ? ಚೆನ್ನಾಗಿದೆ. ಸ್ಕೂಲ್ ಯಾವತ್ತಿಂದ? ಇನ್ನು ನಮ್ಗೆ 2 ತಿಂಗಳು ರಜೆ. అంటే ಅದು ಯಾರ್ದು ಸೈಕಲು? 2 ತಿಂಗಳು ರಜೆ అంటే ಕೊಡ್ತಾರೆ. ಯಾರ್ದು ಚೇತದು. ಚೇತು ತಗತೀನಿ ನಾನು ಹೊಡಿಯೋಕೆ. ಅಲ್ಲಿ ಹೊಡಿಯೋಕೆ ಏನೂ ಇಲ್ಲ ತಗೋ. ಅವನಿಗೆ ಹೊಡಿಯೋಕ್ಕಿದ್ರೆ ಅವನೇ ಹೊಡಿಯೋನು. ಪಂಚರ್ ಆಗಿ ಟೈರೆಲ್ಲ ಬಸ್ಟ್ ಐತಿ. ಅದು ಚೈನ್ ಎಲ್ಲ ಇದೆ. ಚೈನ್ ಎಲ್ಲ ಇಲ್ಲ. ಅಲ್ಲೇ ಚೈನ್ ಎಲ್ಲ ತಿರ್ಗಲ್ಲ. ಅದು ಚೈನ್ ಎಲ್ಲ ಹೋಗಿದೆ. ಮಾರ್ಬಿಡಿ. ಮಾರಲ್ಲ. ಏನಕ್ಕೆ? ಅದು ಹಂಗೆ ರೆಡಿ ಮಾಡ್ಸೋಕ್ಕೆ ಅಂತ ಇಟ್ಟಿದ್ದೀವಿ. ರೆಡಿ ಮಾಡಿಸ್ಬೇಕು ಅದನ್ನು. ನೀನು ಸೈಕಲ್ ಹೊಡಿತಾ ಇದೆಯಲ್ಲ ಅದು ಯಾರ್ದು? ಆರಿಯಿಂದ ಅವನೇ ಕಲ್ಸ್ಕೊಟ್ಟ ನನಗೆ. ಕಲಿಸ್ಕೊಟ್ನಾ? ನಂಗೆ ಹೊಡಿಯೋಕೆ ಯಾವ ಸೈಕಲ್ ಬರ್ತಿಲ್ಲ. ಸಣ್ಣಿಂದ ನನಗೆ ಹೊಡಿಯೋಕೆ ಬರ್ತೀನಿ. ಓ ಈಗ ನಾನು ಕಲಿತೆ 4-5 ದಿವಸ ಆಯ್ತು. 4 ದಿವಸದಿಂದ ಕಲ್ತಿದ್ಯಾ? ಅದಕ್ಕೆ ಸೈಕಲ್ ಬಿಸಿಲಲ್ಲೆಲ್ಲ ಹೊಡಿತಾ ಇದೀಯಾ? ಇಲ್ಲಾಂದರೆ ಓಡಿಸ್ತಾ ಇರಲಿಲ್ಲ ನೀನು. ಹೌದಾ? ಮತ್ತೆ ಏನು ತಿಂದೆ? ಊಟ ಮಾಡಿದೆ? ಊಟ ಏನು ಮಾಡಿದೆ? ಹಾಂ ಆಂಟಿ ತಿಂಡಿ ಕೊಟ್ಟಿದ್ರಾ? ಯಾವ ಆಂಟಿ? ಮಮತಂಡೆ ಅವರು. ಮಮತಂಡೆ ಅವರಲ್ಲ, ಕುಮ್ಮಕ್ಕಮ್ಮ. ಹಾಂ ಚಿತ್ರಾನ್ನ ಕೊಟ್ಟಿದ್ರಾ? ಓಯ್ ಹ್ಞೂ ಆಂಟಿ ಹಾಲು ಕೊಡಕೋತಿದ್ರಾ? ಹೌದಾ? ಕೂತಿದ್ವಿ, ಕೇಳಿಸ್ಲಿಲ್ಲ. ಇವನು ಮಾತಾಡ್ತಿದ್ನಲ್ಲ ಕೇಳಿಸ್ಲಿಲ್ಲ. ಅವರೇ ಕೊಟ್ಟರು. ಇನ್ನೂ ಈಗ ಅದು ತಿಂಡಿ ತಿಂದು ಈಗ ರಾತ್ರಿ ನಾನು ಏನು ತಿನ್ನಲ್ಲ. ಏಕೆ? ಮತ್ತೆ ಬೆಳಗ್ಗೆ ತಿಂತೀನಿ. ಏಕೆ ರಾತ್ರಿ ಏನೋ ಕೊಟ್ಟು ಮಾಡಲ್ಲ? ಸುಮ್ಮನೆ ನಂಗೆ ಹೊಟ್ಟೆಯಲ್ಲಿ ಇದೇ ಇರುತ್ತೆ. ಏನಿರುತ್ತೆ? ಊಟ ತಿಂಡಿನೇ ಇರುತ್ತೆ. ನಾನು ಇವತ್ತಿದ್ದೆ ಅಲ್ವಾ, ನಾಳೆ ಬೆಳಗ್ಗೆ ಎದ್ದು ಮತ್ತೆ ತಿಂಡಿ ಮಾಡಿ ಹೋಗ್ತೀರಾ, ಹಾಗೆ ಸ್ವಲ್ಪ ತಿಂತೀನಿ. ಮತ್ತೆ ಬೆಳಗ್ಗೆ 6 ಗಂಟೆ. ಹೌದಾ? ಅಲ್ಲ ಕಣ, ನೀನು ರಾತ್ರಿ ಹೊತ್ತು ಊಟ ಮಾಡಿ ಮಲಗಬೇಕು ಕಣೋ, ಇಲ್ಲಾಂದ್ರೆ ಎಲ್ಲಿ ತಳಗಲ್ವಾ? ಇಲ್ಲ, ನಾನು ಊಟ ಮಾಡೋದಿಲ್ಲ. ಊಟ ಮಾಡದೆ ವಾಲ್ತಿ ಮಾಡ್ತೀನಿ ಅಷ್ಟೇ. ನೈಟ್ ಹೊತ್ತು ಊಟ ಮಾಡಿದ್ರೆ ವಾಮಿಟ್ ಮಾಡ್ತೀಯಾ? ನಿಮ್ಮೂರಲ್ಲೂ ಹಂಗೆ ಮಾಡ್ತೀಯಾ? ನಿಮ್ಮೂರಲ್ಲಿ ಯಾವ ಊರು ಹೇಳು ನಿಂದು? ಉತ್ತರ ಪ್ರದೇಶ. ಹಂಗೆ ಇಲ್ಲೇ ಬಿ ಹಂಗೆ. ಉತ್ತರ ಕರ್ನಾಟಕ. ಇಲ್ಲಿ ಬಿ ಊಟ ತಿಂದರೆ ರಾತ್ರಿ ಹಂಗೆ ನನಗೆ. ಹೌದಾ? ನಿಮ್ಮ ಕಡೆ ಎಲ್ಲ ಹಂಗೆ ನೈಟ್ ಊಟ ಮಾಡಲ್ಲ ಯಾರು? ಮಾಡ್ತಾರೆ ಎಲ್ಲರೂ. ಹಾಂ, ನೀನೊಬ್ಬ ಮಾತ್ರ ಮಾಡಲ್ಲ? ಇಲ್ಲ. ಹೌದಾ? ಮತ್ತೆ ಇನ್ನೇನು ಸಮಾಚಾರ? ಕಾಯಿ ಬಿಟ್ಟಿತ್ತು. ಹಾಂ ಕುಯ್ಯಾನ. ಏನು ಕಾಯಿ? ಕಾಯಿ ಬಿಟ್ಟಿದ್ದಿಲ್ಲಿ. ಯಾವ ಕಾಯ? ಸಣ್ಣ ಕಾಯಿ ಇಲ್ಲಿ ಬಿಟ್ಟಿಲ್ವಾ? ತೆಂಗಿನಕಾಯಿಯಲ್ಲಿ ಬಿಟ್ಟೈತ? ಅದೇನಂಟಿ ಮಂಗ. ಒಂದೇ ಕಾಯಿ ಇದೆ ತಂಗಿಕಾಯಿ. ಯಾರು ಹಾಕಿದ್ರು? ನಾನೇ ಹಾಕಿದ್ದು. ಎಲ್ಲಿಂದ ಮಾರ ತಂದ್ರಿ? ಸೊಸಿ ಮನೇಲೇ ಸೊಸಿ ಮಾಡಿದ್ದು. ಕಾಯಿನ ಮೊಳಕೆ ಒಡೆಸಿದ್ದು. ಕಾಯಿ ಮೊಳಕೆ ಒಡೆದಿತ್ತು, ಅದನ್ನು ನೆಟ್ಟಿದ್ದು. ಅದಕ್ಕೆ ಗೊತ್ತಾ ನಿಂಗೆ? ಕಾಯಿಗೆ ಒಳಗಡೆ ಇರತ್ತೆ, ಇರಲ್ಲ ಈಗ. ಹಾಂ ಈಗಿರಲ್ಲ. ಮೇಲ್ಗಡೆ ಬಿಡ್ಬೇಕಲ್ಲ, ಅದು ಗಿಡ ಆಗಿಲ್ವಾ ಇವಾಗ? ಹೆಂಗಿರುತ್ತೆ ಕಾಯಿ? ಅದು ಎಷ್ಟು ವರ್ಷ ಆಗ್ಬೇಕು ಬಿಡಕ್ಕೆ? ಇನ್ನು 3 ಮಂತ್ಸ್ ಅಲ್ಲ, ವರ್ಷ. 3 ವರ್ಷ. ಹಾಂ, ಆಗ ಜಾಸ್ತಿ ಕಾಯಿ ಬಿಟ್ರಿ. ಅದು ಹಾಕಿದ ಬೀಜ ಸಾಂಬಾರ್ ಬೀಜ ಬಂತ? ಬರಲಿಲ್ಲ, ಅದು ಹಾಳಾಗಿತ್ತಲ್ಲ ಸಾಂಬಾರ್ ಬೀಜ, ಹಂಗಾಗಿ ಬರಲಿಲ್ಲ ಅದು. ಒಜಿನ ಬಂತ ಚೇತನ. 2 ಫೋನ್ ಯಾರ್ಯಾರ್ದು? ನಂದೊಂದು ಅವನದೊಂದು ಕಣೋ. ಅವನದ್ರಲ್ಲಿ ಕರೆನ್ಸಿ ಇರಲ್ಲ, ಸುಮ್ಮನೆ ಅದು ಫೋನ್ ಮಾಡೋಕ್ಕಾಗಲ್ಲ.
ಗೊತ್ತಾ ನೋಡೋದು ಅವ್ನು. ಹ್ಞೂ